ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ವಿಶೇಷವಾಗಿ ಒಬ್ಬ ರೈತ ಮಹಿಳೆ ಅವರ ಮನೆಗೆ ಬಂದಿದ್ದೀವಿ ಮತ್ತು ಅವ್ರ ತೋಟಕ್ಕೆ ಬಂದಿದ್ದೀವಿ. ಈಗ ಅವರನ್ನು ನಾವು ಮಾತಾಡ್ಸೋಣ. ಅವ್ರು ಯಾವ ಊರು ಏನು ಅಂತೇಳಿ ಮಾತಾಡ್ಸೋಣ. ತಮ್ಮ ಹೆಸರೇನು, ಯಾವ ಊರು, ಪರಿಚಯ ಮಾಡ್ಕೊಳ್ಳಿ. ನಾವು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಚಿನ್ಕುಳಿ ಹೋಬಳಿ ಕುಂಬಾರಕೊಪ್ಪಲು ಗುಮ್ನಳ್ಳಿ ಪಂಚಾಯಿತಿ ಕುಂಬಾರಕೊಪ್ಪಲು ಗ್ರಾಮದಿಂದ ನಾಗಮ್ಮ ಡಿಕೆ ಅಂತ ಮಾತಾಡ್ತಾರೆ. ಈಗ ನಾವು ವಿಶೇಷವಾಗಿ ನಾವು ಈ ತೋಟಕ್ಕೆ ಬಂದಿದ್ದೀವಿ. ಒಬ್ಬರ ಹೆಣ್ಣು ಮಗಳಾಗಿ ನಿಮಗೆ ಈ ವ್ಯವಸಾಯ ಮಾಡಬೇಕು, ಆಮೇಲೆ ಸಾವಯವ ಕೃಷಿನೇ ಮಾಡಬೇಕು ಅಂತೇಳಿ ಯಾಕೆ ಬಂತು? ಸಾವಯವ ಕೃಷಿ ಅಂತಂದರೆ ಇದು ಭೂಮಿ ಫಲವತ್ತತೆಯನ್ನು ಹೆಚ್ಚಿಸಿ ನಾವು ಬೆಳೆ ಬೆಳಿಬೇಕೇ ಹೊರತು ರಾಸಾಯನಿಕದಿಂದ ಭೂಮಿ ಫಲವತ್ತತೆ ಎಲ್ಲ ಹಾಳಾಗೋಗಿರುತ್ತೆ. ಅದನ್ನು ಇದು ಮಾಡಿ ನಾವು ಫಲವತ್ತತೆಯಾಗಿ ಬೆಳೆದು ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೋಸ್ಕರ ಈ ಆರ್ಗ್ಯಾನಿಕ್ಕನ್ನು ಉಪಯೋಗಿಸ್ತೀವಿ. ಈಗ ನೀವು ಇದೇನೋ ಮಾಡಿದಿರಿ, ಏನಿದು? ಜೀವಾಮೃತ ಅಂತ ಮಾಡ್ತಾಯಿದ್ವಿ. ಈಗ ಜೀವಾಮೃತ ಯಾವುದರಿಂದ ಮಾಡ್ತೀರಾ ನೀವು? ಈಗ ಸೀಮೆ ಹಸುವಿನ ಸಗಣಿಯಿಂದ ಮಾಡ್ತೀರಾ? ಸಗಣಿ ಮತ್ತೆ ಕಡಲೆ ಹಿಟ್ಟು, ಗಂಜಲ, ಇದು ಬೇಲಿ ಒಳಗಲ್ದ ಮೂರು ಇಡಿ ಮಣ್ಣು ಎಲ್ಲ ಹಾಕಿ ಮಾಡ್ತೀವಿ. ಈಗ ಇಲ್ಲಿ ಎಷ್ಟು ಜಮೀನಿದೆ, ಏನೇನು ಗಿಡಗಳಿದೆ ಇದರಲ್ಲಿ? ಜಮೀನು 1.5 ಎಕರೆ ಜಮೀನಿದೆ. ಒಂದು 26 ಇದು ಸಪೋಟ ಗಿಡ ಇದೆ. ಒಂದು 30 ತೆಂಗಿನ ಸಸಿ ಇದೆ. ತೆಂಗಿನ ಮರ ಫಲ ಬಿಡ ಐತೆ. ಮತ್ತು ಮಧ್ಯ ಫಲವತ್ತತೆಗೋಸ್ಕರ ಬಾಳೆ ಗಿಡ ಹಾಕಿದ್ದೀವಿ. ಒಂದು 100 ಅಡಿಕೆ ಸಸಿ ಹಾಕಿದ್ದೀವಿ. ಮತ್ತು ಸಮಗ್ರ ಕೃಷಿ ಮಾಡಬೇಕು ಅಂತ ನಾವು ವಾಟರ್ ಆಪಲ್ 1-2 ಗಿಡ, 1-2 ಗಿಡ ಸೇಬು, ಬೆಟ್ಟದ ನೆಲ್ಲಿಕಾಯಿ ಗಿಡ, ಮತ್ತು ಇದು ಕಾಶ್ಮೀರ್ ಸೇಬು ಅಂತ ಹಾಕಿದ್ದೀವಿ. ಈಗ ಚಿಕ್ಕ ಚಿಕ್ಕ ಗಿಡಗಳು ನಾವು ಈಗ 1-2 ವರ್ಷದಿಂದ ಇವೆಲ್ಲ ಇದು ಮಾಡ್ಕೊಂಡು ಹಾಕಿದ್ದೀವಿ. ಇನ್ನೂ ಫಲ ಬಂದಿಲ್ಲ ಅದು. ಈಗ ನಿಮ್ಮ ಮಲ್ನಾಡು ಗಿಡ ಯಾವುದೋ ಹಸು ಬೇರೆ ತಂದಿದ್ದೀರಿ, ಇಲ್ಲಿದೆ ನಾವು ನೋಡ್ತಾ ಇದ್ದೀವಿ. ಈಗ ನಿಮ್ಮನ್ನು ಮೊದಲು ಏನಕ್ಕೆ ನೀವು ಮಲ್ನಾಡು ಗಿಡ ತಂದ್ರಿ? ಯಾರು ಕೊಡಿಸಿದ್ರು? ಎಲ್ಲಿಂದ ತಂದ್ರಿ? ನಾವು ಮೊದಲು ಜೀವಾಮೃತ ಮಾಡ್ತಾ ಇದ್ದೋ, ಡಾಕ್ಟ್ರ್ ಸಾಯಲ್ ಉಪಯೋಗಿಸ್ತಿದ್ದೋ. ಡಾಕ್ಟ್ರ್ ಸಾಯಲ್ನ ಯಾವಾಗಲೂ ಉಪಯೋಗಿಸೋಕ್ಕಾಗಲ್ಲ, ಅಷ್ಟು ಕಾಸ್ಟ್ಲಿ ಇದೆ ಅದು. ಅದ್ರ ಜೊತೆಗೆ ಜೀವಾಮೃತ 3 ತಿಂಗ್ಳಿಗೆ ಒಂದ್ಸರಿ ಕೊಟ್ಟರೆ ಗಿಡಗಳು ಫಲವತ್ತತೆ ಹೆಚ್ಚಿಸ್ಬೋದು. ಡಾಕ್ಟ್ರ್ ಸಾಯಲ್ಗೆ ದುಡ್ಡು ಹಾಕೋದನ್ನ ಕಡಿಮೆ ಮಾಡ್ಕೋಬೋದು ನಾವು. ಅದಕ್ಕೋಸ್ಕರ ನಾವು ಇಲ್ಲೆಲ್ಲೋ ನಾಟಿ ಹಸುಗಳಿದ್ದು ಅಲ್ಲಿಂದ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಇರೋದಕ್ಕೆ ಈಗ ಮುದ್ದಳ್ಳಿಯವರು ನಾಗೇಶಣ್ಣ ಅಂತ ಅಂದ್ಬಿಟ್ಟು ತರಿಸಿದ್ರು. ಅವರು ಬೇರೆ ಕಡೆಯಿಂದ ಮಲ್ನಾಡು ಗಿಡ ಅಂತ ತರಿಸಿದ್ರು. ನಾವು ತಂದು ಕೊಡ್ತೀವಿ, ನೀವು ಮಾಡ್ತೀನಿ ಅನ್ನೋದಿದ್ರೆ ತಂದು ಕೊಡ್ತೀವಿ ಅಂತ ಅಂದರು. ಅವ್ರ ಕಡೆಯಿಂದ ನಾವು ಹಿಡ್ಕೊಬಂದು ಈಗ 3 ತಿಂಗಳಾಯಿತು. 3 ತಿಂಗಳಿಂದ ಬೆಳವಣಿಗೆ ಬೆಳೆಸ್ತಾ ಇದ್ದೀವಿ ಅದನ್ನು. ಈಗ ಅದೇನೇ ನೀವು ದುಡ್ಡು ಕೊಟ್ಟು ತಂದ್ರಾ ಅಥವಾ ಫ್ರೀಯಾಗಿ ತಂದ್ರಾ? ಫ್ರೀಯಾಗಿ ಕೊಡಿಸಿದ್ದಾರೆ. ಫ್ರೀಯಾಗಿ ಕೊಡಿಸಿದ್ದಾರೆ. ಓಕೆ, ಒಳ್ಳೇದಾಗಲಿ. ಈಗ ಬಾಳೆ ಗಿಡಗಳೆಲ್ಲ ಚಿಕ್ಕ ಆಗ್ಬಿಟ್ಟಿದೆ, ಏನಕ್ಕೆ ಹಿಂಗೆ ಚಿಕ್ಕದಾಗಿದೆ? ಇಲ್ಲಿ ಇದು ಮಳೆ ಜಾಸ್ತಿ ಆಯ್ತಲ್ಲ ಇವಾಗ. ಮಳೆ ಜಾಸ್ತಿ, ನೀರು ನಿಂತ್ಕೊತು, ನಾವು ವ್ಯವಸಾಯ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗ ನೀವು ಇದೇನು ಉಳುಮೆ ಏನು ಮಾಡ್ತಿಲ್ಲ? ಉಳುಮೆ ಏನು ಮಾಡ್ತಾ ಇಲ್ಲ. ಓಕೆ. ಈಗ ಇದ್ರ ಎಷ್ಟಿಂದಪ್ಪ ಈಗ ನೀವು ಇದರಲ್ಲಿ ಈಗ ಸಪೋಟ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಈಗ ತೆಂಗಿನ ಗಿಡ ಬಂದಿದೆ. ಎಷ್ಟು ನಿಮಗೆ ಆದಾಯ ಬರ್ತಾ ಇದೆ ಈ ವರ್ಷದಲ್ಲಿ ನಿಮಗೆ? ಒಂದು ವರ್ಷಕ್ಕೆ ತೆಂಗಿನಿಂದ ಸಪೋಟದಿಂದ ಒಂದೂವರೆ ಲಕ್ಷ ಬರುತ್ತೆ. ಈಗ ನೀವು ಸಂಪೂರ್ಣ ಈ ಥರ ಮಾಡ್ತಾ ಇದ್ದೀರಿ. ಒಬ್ಬ ರೈತರೇ, ಒಬ್ಬ ಹೆಣ್ಮಗಳಾಗಿ ನೀವು ಮಾಡ್ತಾ ಇದ್ದೀರಿ. ಈಗ ಗಂಡು ಮಕ್ಕಳಾಗಿ ಅವರು ವ್ಯವಸಾಯ ಮಾಡೋದು ಕಷ್ಟ ಅಂತ ಹೇಳ್ತಾರೆ. ಈಗ ನೀವು ಭಾರಿ ತುಂಬ ಸಮಾಧಾನವಾಗಿ ಎಲ್ಲನೂ ನಿರ್ವಹಿಸ್ತಾ ಇದ್ದೀರಿ. ಇದಕ್ಕೆ ನಿಮಗೆ ಯಾರು ಪ್ರೇರಣೆ ಅಂತ ನಾವು ಕೇಳ್ಬೋದು? ಪ್ರೇರಣೆ ನಮ್ಮ ಮನೆಯವರೇ ಪ್ರೇರಣೆ. ಓಕೆ. ಈಗ ಅವರು ನಿಮ್ಮ ಜೊತೆಗೆ ಸಪೋರ್ಟ್ ಮಾಡ್ತಾರಾ? ಈಗ ನಿಮಗೆ ಕೆಲಸ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ರು, ಇವಾಗ ಸ್ವಲ್ಪ ಬಿಸ್ನೆಸ್ ಕಡಿಮೆ ಐತಲ್ವಾ, ಈ ಕಡೆಗೆ ಈಗ ಅಲ್ಲಿ ಒಂದು ಡ್ರಮ್ಮು, ಈಗ ನೀವು ಜೀವಾಮೃತ ಅಂತ ಹೇಳಿದ್ರಿ, ಈಗ ಇನ್ನೊಂದು 3 ಡ್ರಮ್ಗಳನ್ನ ನೀವು ಬಿಟ್ಟಿದ್ದೀರಿ ಅಂತ ಅಂದ್ಬಿಟ್ಟು ಒಂದು ಪೌಡರ್ ತರಿಸಿದ್ದು, ಡಿಕಂಪೋಸರ್ ವೇಸ್ಟ್ ಅಂತ ಹೇಳಿ ಅದು ಮಾಡಕ್ಕೆ ಅಂದ್ಬಿಟ್ಟು ಅದನ್ನ ಔಷಧಿ ಹೊಡೆಯಕ್ಕೆ. ಮತ್ತೆ ಇದು ಬೇವಿನೆಣ್ಣೆ ತರಿಸ್ತೀವಲ್ವಾ, ಬೇವಿನೆಣ್ಣೆ ಒಂದು ಮೊಟ್ಟೆ ಹಾಕ್ಬಿಟ್ಟು ಅದನ್ನ ಮಾಡ್ತೀವಿ ನಾವು. ಯಾವುದೋ ಇದನ್ನ ಪೆಸ್ಟಿಸೈಡ್ ಆಗಿ ವರ್ಕ್ ಮಾಡ್ತೀವಿ, ಸ್ಪ್ರೇ ಮಾಡ್ತೀವಿ. ಅದಕ್ಕೋಸ್ಕರ ಅಲ್ಲಿಟ್ಟು ಏನೋ ಫಂಕ್ಷನ್ ಮಾಡ್ತಾ ಇದ್ದು ಅಂದ್ಬಿಟ್ಟು ಇಲ್ಲಿ ತಂದಿರ್ತೀನಿ. ಈಗ ಅದನ್ನ ನೀವು ಒಂದ್ಸಲಿ ಡಿಕಂಪೋಸರ್ ವೇಸ್ಟ್ ತಂದ್ರಿ, ಪ್ರತಿ ಸಲ ಅದನ್ನ ಯೂಸ್ ಮಾಡ್ತೀರಾ ಅಥವಾ ನೀವು ಅದನ್ನ ಇಟ್ಕೊಂಡು ಪುನಃ ಅದನ್ನ ರೀಸೈಕಲ್? ಈಗ ನಾವು ವೇಸ್ಟ್ ಡಿಕಂಪೋಸರ್ ಒಂದ್ಸಲಿ ಮಾಡ್ಕೊತು ಅಂದ್ರೆ 1 ವರ್ಷದ ಗಂಟನೂ ಇದು ಮಾಡ್ಕೋಬಹುದು. ಒಂದು 4 ಲೀಟ್ರ್ ನೀರಿಗೆ 1 kg ಬೆಲ್ಲ ಹಾಕಿದ್ರೆ ಅದನ್ನೇ ಒಂದು 200 ಲೀಟ್ರ್ ನೀರು ಮಾಡ್ಕೋಬಹುದು. ಅದನ್ನ ಉಳಿತಾಯ ಮಾಡ್ಕೊಂಡು ಮತ್ತೆ ಅದನ್ನೇ ಮಾಡ್ಕೋಬಹುದು.
ಈಗ ಆಯಿತು, ನೀವು ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಈಗ ಯುವ ರೈತರು ಮತ್ತು ಏನು ಇವತ್ತಿನ ಜನ ಎಲ್ಲ ಕೈಗಾರಿಕೆಗೆ ಮತ್ತು ಹೊರಗಡೆ ಸಿಟಿಗೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ ನೀವು ರೈತರು? ಇವತ್ತಿನ ರೈತರುಗಳಿಗೆ ನೀವೇನು ಹೇಳಕ್ಕೆ ಬಯಸ್ತೀರಿ? ರೈತರು ಅಂದ್ರೆ ರೈತರು ಇಲ್ದಂತ ಜೀವನನೇ ಸಾಕಾಗಲ್ವಲ್ಲ. ಅನ್ನ ಕೊಡೋ ರೈತನೇ ರೈತ. ನೀವು ಬೇರೆ ಕಡೆ ಹೋಗಿ ಏನು ತಿಂತಾನೆ ಅವನು? ದುಡ್ಡು ತಿನ್ನಕ್ಕಾಯ್ತದ? ಬಂಗಾರ ತಿನ್ನಕ್ಕಾಯ್ತದ? ಇಲ್ಲ ಏನು ವ್ಯವಸಾಯ ಮಾಡಿದ್ರು ಈಗ ಕಲ್ಲೈತೆ, ಕಲ್ಲು ತಿನ್ನಕ್ಕಾಯ್ತದ? ಏನು ಮಾಡೋಕ್ಕಾಗಲ್ಲ. ಇದನ್ನೇ ಮಾಡ್ಕೊಂಡು ಇದ್ರ ಜೊತೆಗೆ ನಾವು ವೃದ್ಧಿ ಮಾಡ್ಕೋಬೇಕೆ ಹೊರತು ರೈತನಾಗ ಹುಟ್ಟಿದ್ದು ಏನು ತೊಂದರೆ ಏನಾಗಲ್ಲ, ಮಾಡ್ಕೋಬೇಕು. ಅಲ್ಲ, ಇವತ್ತಿನ ರೈತರಿಗೆ ನೀವು ಅಲ್ಲ, ಇವತ್ತಿನ ಏನು ಯಂಗ್ಸ್ಟರ್ಸ್ ಇದ್ದಾರಲ್ಲ ಎಲ್ಲ ಗುಳೆ ಹೋಗ್ತಾ ಇದ್ದಾರೆ, ಬೆಂಗಳೂರು ಮೈಸೂರು ಈ ಥರ ಗುಳೆ ಹೋಗ್ತಾ ಇದ್ದಾರೆ. ಆ ರೈತರಿಗೆ ನೀವು ಏನು ಕೆಲಸ ಮಾಡಿ ಮಕ್ಕಳಿಗೆ ಅಂತ ಹೇಳ್ತೀರಾ? ಹೋಗೋದ್ಬಿಟ್ಟು ಇಲ್ಲೇ ಅನುಸರಿಸ್ಕೊಂಡು ಇಲ್ಲೇ ಮಾಡ್ಕೊಂಡು ಸಮಗ್ರ ಕೃಷಿ ಮಾಡ್ಕೊಂಡು ಹೋಯ್ತು ಅಂದರೆ ಒಂದ್ರಲ್ಲ ಒಂದು ರೀತಿಲಿ ನಾವು ಆದಾಯ ಮಾಡ್ಕೋಬೋದು. ಹೋಗೋದು ಒಂದು ಅನಿವಾರ್ಯದಿಂದ ಹೋಯ್ತಾರೆ ಅಷ್ಟೇ ಹೊರತು ಇಲ್ಲೇ ಇಟ್ಕೊಂಡು ಮಾಡೋದೇ ಒಳ್ಳೆಯದು ಅಂತ ಹೇಳ್ತೀವಿ. ನಮಸ್ಕಾರ. ಇಷ್ಟೊತ್ತು ನಮಗೆ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಿ. ನಮಸ್ಕಾರ. ನೋಡಿ, ಇವತ್ತು ಒಬ್ಬಳು ಹೆಣ್ಮಗಳು ಇವರು ಮೋಸ್ಟ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಂತಾರೆ ಮಾಹಿತಿ ಇದೆ. ಅಂಥದ್ರಲ್ಲಿ ಹಸುಗಳು ಮತ್ತು ಎಲ್ಲ ಸಮಗ್ರ ಕೃಷಿಯನ್ನು ಮಾಡಿ ಇವತ್ತಿನ ರೈತರು ಕೆಲಸ ಮಾಡೋದು ಗುಳೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಅವರು ಮಾದರಿ ಆಗಿದ್ದಾರೆ. ಅವರ ಪ್ರೇರಣೆ ಆಗಲಿ, ಎಲ್ಲ ರೈತರಿಗೂ ಪ್ರೇರಣೆ ಆಗಲಿ ಅಂತೇಳಿ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ವಂದನೆಗಳನ್ನು ಬಯಸ್ತೀನಿ. ನಮಸ್ಕಾರ. ನಮ್ಮ ತೋಟಕ್ಕೆ ಬಂದು ಇವರು ಮಾಹಿತಿ ತೆಗೆದುಕೊಳ್ಳೋದಕ್ಕೆ ನಮಸ್ಕಾರ, ನಮಗೆ ವಂದನೆಗಳನ್ನು. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಬರಬೇಕು ಅನ್ನೋದಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.